ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ವಿಷಯಕ್ಕೆ ಸಂಬಂಧಪಟ್ಟಾಗೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದೀವಿ. ಅಕ್ಟೋಬರ್ 23, 2010ರಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಯಮುನಾ ನಾಯಕ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬಹಳ ಗಂಭೀರವಾದಂಥ ಕೇಸ್ ಇತ್ತು. ದುರ್ದೈವ ಆ ಕೇಸ್ನಲ್ಲಿ ಯಾರು ಅಪರಾಧಿಗಳಿದ್ರೋ ಆರೋಪಿಗಳಿದ್ರೋ ಅದು ಹೇಗೆ ಬಚಾವ್ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಒಬ್ಬ ಅಮಾಯಕ ಕೇಸಿಗೆ ಸಂಬಂಧ ಇರಲಾರದಂಥ ವ್ಯಕ್ತಿ ವೆಂಕಟೇಶ್ ಹರಿಕಾಂತ್ 6 ವರ್ಷ 8 ತಿಂಗಳ ನರಕ ಯಾತನೆಯನ್ನು ಅನುಭವಿಸಬೇಕು. ಮಾಡಲಾರ್ದ ಅಪರಾಧಿ ಅಂದರೆ ವ್ಯವಸ್ಥೆ ಯಾವ ರೀತಿಯಾಗಿ ಕುರುಗೆಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್. 2017ರಲ್ಲಿ ಹೈಕೋರ್ಟು ವೆಂಕಟೇಶ್ ಹರಿಕಾಂತ್ ಅವರನ್ನು ನಿರಪರಾಧಿ ಅಂತೇಳಿ ಬಿಡುಗಡೆ ಮಾಡಿತು. ಅಷ್ಟೇ ಅಲ್ಲ, ಮುಂದುವರೆದು ಹೈಕೋರ್ಟ್ ಇನ್ನೊಂದೂ ಆದೇಶ ಮಾಡಿತು. ಇದರದ್ದು ಮರು ತನಿಖೆ ಆಗಬೇಕು, ಯಾರು ಆರೋಪಿಗಳಿದ್ದಾರೆ ಅವರ ಬಂಧನ ಆಗಬೇಕು ಅನ್ನುವಂಥದ್ದನ್ನು ಆದೇಶ ಮಾಡಿತು. 2017ರಲ್ಲಿ ಆದೇಶ ಆಗಿದೆ. 2024 7 ವರ್ಷ ಆಯಿತು. 7 ವರ್ಷ ಆದರೂ ಸಹ ಇನ್ನೂವರೆಗೂ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ, ಆರೋಪಿಗಳ ಬಂಧನ ಆಗ್ತಾ ಇಲ್ಲ, ತನಿಖೆ ಆಗ್ತಾ ಇಲ್ಲ. ಅಂದರೆ ಯಾರು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ? ಏನು ಹಿನ್ನೆಲೆ ಇದೆ ಇದಕ್ಕೆ? ಯಾವ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ? ಪೊಲೀಸ್ ಇಲಾಖೆಯನ್ನು ಯಾರು ಕಟ್ಟಿ ಹಾಕಿದ್ದಾರೆ? ವಿಚಿತ್ರ ಅಂದರೆ 2011 ನವೆಂಬರ್ನಲ್ಲಿನೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಇವರು ವೆಂಕಟೇಶ್ ಹರಿಕಾಂತರ ಪಾತ್ರ ಅನ್ನೋದು ಆವಾಗಲೇ ಗೊತ್ತಾಗಿದೆ. ಆದರೆ ಒಂದು ವರದಿಯನ್ನು ಕೊಡೋದಕ್ಕೆ ವಿಳಂಬ ಮಾಡಿಕೊಂಡು ಅಷ್ಟು ವರ್ಷ ಆ ವ್ಯಕ್ತಿಗೆ ನರಕ ಯಾತ್ರೆ ಮಾಡಿಸೋದಿಲ್ಲ. ನಿಜವಾಗ್ಲೂ ಬಹಳ ಭಯಾನಕ ಅನಿಸ್ತಾ ಇದೆ. ಇದರಿಂದ ಕಾನೂನಿನ ವ್ಯವಸ್ಥೆ ಮೇಲೆ, ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಸಮಾಜಗಳು ಬಂದಿರುತ್ತೆ ಭ್ರಮ ನಿರಸನ, ತಾತ್ಸಾರ, ತಿರಸ್ಕಾರ, ಈ ಭಾವನೆ ಮೂಡ್ತಾ ಇದೆ. ಯಾಕೆ ಇಲಾಖೆಗಳಿಂದ ಅರ್ಥ ಮಾಡ್ಕೊಳ್ತಾ ಇದೆ? ಕೋರ್ಟು ಸಹ 7 ವರ್ಷ ಆಗಿದೆ, ಚಾಟಿ ಬೀಸಬೇಕಾಗಿತ್ತು. ಅವರು ಸಹ ಶಾಂತವಾಗಿ ಕುತ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಯ DYSP ಅವರಿಗೆ ಆಗ್ರಹವನ್ನು ಮಾಡಬೇಕು ಅನ್ನೋಂಥದ್ದು ಯೋಜನೆಯನ್ನು ಮಾಡಿದ್ದೀವಿ. ಈ ರೀತಿ ನೀವು ಸತ್ಯವನ್ನು ಸಮಾಧಿ ಮಾಡ್ತಾ ಹೋದ್ರೆ ಯಾರು ಆ ಶಕ್ತಿ ಇಲ್ಲದಂಥವ್ರು ಇದ್ದಾರೆ, ಅಶಕ್ತರಿದ್ದಾರೆ ಸಮಾಜದಲ್ಲಿ, ಯಾರಿಗೆ ಬೆಂಬಲ ಇಲ್ಲ, ದುಡ್ಡಿಲ್ಲ, ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ, ರಾಜಕೀಯ ಬೆಂಬಲ ಇಲ್ಲ, ಅಂಥವ್ರಾಗಲ್ಲ ನ್ಯಾಯನೇ ಇಲ್ಲ ಈ ದೇಶದಲ್ಲಿ. ಅವ್ರಿಗೆ ನ್ಯಾಯಕ್ಕೆ ಅರ್ಹರಲ್ಲ ಅವರು. ಅಂಥವ್ರ ಸಲುವಾಗಿ ಯಾರೂ ಆ ಸಂದರ್ಭದಲ್ಲಿ ತನಿಖೆ ಮಾಡಿ ವೆಂಕಟೇಶ್ ಹರಿಕಾಂತ್ ತನಿಖೆ ಆದ ನಂತರ 2017 ಆ ವ್ಯಕ್ತಿ ನಿರಪರಾಧಿ ಹೈಕೋರ್ಟ್ ಆದ ನಂತರ ಹೈಕೋರ್ಟ್ ಬಿಡುಗಡೆ ಮಾಡಿದಂತೆ ಮತ್ತೆ ಮರುತನಿಖೆ ಮಾಡಿದ್ದಾರೆ. ಇನ್ನೂವರೆಗೂ ಅವರಿಗೆ ಏನಾಗಿದೆ ಯಾವುದೇ ರೀತಿ ನಮಗೆ ಕೆಲವರು ಕುಟುಂಬಸ್ಥರು ಸಹ ಅಂಗೀಕಾರ ಆಗಿದೆ. ಅದಕ್ಕೆ ಏನಾಗಿದೆ ಏನಿದೆ ಅನ್ನೋಂಥದ್ದು ತನಿಖೆ ಪೂರ್ಣ ಆಗಿದೆ. ಸೊ ಅದಕ್ಕೆ ಇಂಥ ಒಂದು ಘಟನೆಯಿಂದ ಯಾರು ದುರ್ದೈವ 2017ರಿಂದ ಇಲ್ಲಿವರೆಗೂ ಯಾರು 14 ವರ್ಷ ಆದರೂ ಯಾರು ಆರೋಪಿಗೂ ಗೊತ್ತಾಗ್ತದೆ. ಹೀಗಾದರೆ ಮತ್ತು ಈ ವ್ಯವಸ್ಥೆ ಬಗ್ಗೆ ಹೇಗೆ ಜನರಿಗೆ ವಿಶ್ವಾಸ? ಆ ದೃಷ್ಟಿಯಿಂದ ಅವರು ಸ್ವಲ್ಪ ಈ ಘಟನೆಯನ್ನು ಭಾಳ ಮುಖ್ಯವಾಗಿ ಕ್ರಮಗಳನ್ನು ಆಗಬೇಕು. ಏನಾಗ್ತಾ ಇದೆ ಅನ್ನೋದು ಮತ್ತೆ ಇವತ್ತು ಮೊನ್ನೆ ನಾನು ಮೆಸೇಜ್ ಕೊಟ್ಟಿದ್ದೆ DYSP ಬೇಕಾಗಿ. ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿ ಏನಾಗ್ತಾ ಇದೆ, ಏನು ಮಾಡ್ತಾರೆ